ಹಾಯ್ ಫ್ರೆಂಡ್ಸ್, ವೆರಿ ಗುಡ್ ಮಾರ್ನಿಂಗ್. ಇವತ್ತು ವಾಕ್ ಮುಗಿಸ್ಕೊಂಡು ಹೋಗಿ ಅಕ್ಕಿ ರೊಟ್ಟಿ ಮಾಡೋಣ ಅಂತ. ಸೊ ಬನ್ನಿ ಅಕ್ಕಿ ರೊಟ್ಟಿ ಮಾಡೋದು ಹೇಗಂತ ನೋಡೋಣ. ಮೊದಲಿಗೆ ಒಂದು ಪಾತ್ರೆಯಲ್ಲಿ 2 ಕಪ್ ಅಕ್ಕಿ ಹಿಟ್ಟು, ಅರ್ಧ ಕಪ್ ಕಡಲೆ ಹಿಟ್ಟು, ಅರ್ಧ ಕಪ್ ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ಸೊ ನನ್ನ ಮಗಳು ಎದ್ದೇಳಷ್ಟರಲ್ಲಿ ನಾನು ಟಿಫನ್ ಮಾಡಿರಬೇಕು. ಸೊ ಈಗ ಈರುಳ್ಳಿ, ಕ್ಯಾರೆಟ್, ಕೊತ್ತಂಬರಿ ಸೊಪ್ಪು, ಸಬ್ಬಕ್ಸಿ ಸೊಪ್ಪು, ಸ್ವಲ್ಪ ಹಸಿರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಸೊ ಎಲ್ಲ ಪಾತ್ರೆಗೆ ಹಾಕಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಬೇಕು. ನಂತರ ಅದನ್ನು 5 ನಿಮಿಷ ಕಲಸಿಟ್ಟು ಬಿಡಬೇಕು. ಸೊ ಇವಾಗ ನಾನು ಚಟ್ನಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಈಗ 1-2 ಗಡ್ಡೆ ಬೆಳ್ಳುಳ್ಳಿ, 5 ಹಸಿರು ಮೆಣಸಿನ್ಕಾಯಿ, ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪು ಎಲ್ಲನೂ ಹಾಕಿ ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡ್ಕೊಳ್ಬೇಕು. ನಂತರ ಒಂದು ಮಿಕ್ಸಿ ಜಾರ್ಗೆ 1 ಹೋಳು ತೆಂಗಿನಕಾಯಿ ತುರಿಗೆ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ನಾವು ಸ್ವಲ್ಪ ಫ್ರೈ ಮಾಡ್ಕೊಂಡಿರೋದು ಎಲ್ಲನೂ ಹಾಕ್ಕೋಬೇಕು. ಸ್ವಲ್ಪ ಹುಣಸೆ ಹಣ್ಣು ಹಾಕ್ಕೋಬೇಕು. ಸೊ ಚಟ್ನಿ ರೆಡಿಯಾಗಿದೆ. ಈಗ ರೊಟ್ಟಿನ ತಟ್ತಾ ಇದ್ದೀನಿ. ಸೊ ರೊಟ್ಟಿ ತಟ್ಟೋದಕ್ಕೇ ಒಂದು ಕವರ್ ಬರುತ್ತೆ. ಸೊ ಯಾವುದಾದ್ರು ಸೂಪರ್ ಮಾರ್ಕೆಟಲ್ಲಿ ಸಿಗುತ್ತೆ ನಿಮಗೆ. ಸೊ ರೊಟ್ಟಿ ರೆಡಿಯಾಗಿದೆ. ನಮ್ಮ ಹಸ್ಬೆಂಡ್ ಇನ್ನೂ ಎದ್ದಿಲ್ಲ. ಬಂದಳು ನನ್ನ ಮಗಳು. ಇವಾಗ ಸ್ಟಾರ್ಟ್ ಮಾಡ್ಕೊತಾಳೆ. ಏನಮ್ಮ ಏನು ಹೇಳ? ಹಾಂ, ಎತ್ಕೊಂತೀನಿರು. ಹೆಂಗೆ ಮಾಡೋಕ್ಕಾಗುತ್ತೆ ಹೇಳು ರೊಟ್ಟಿನ? ನೀನು ಎತ್ಕೊಂಡ್ರೆ ಅಷ್ಟೆಲ್ಲ ಕಷ್ಟಪಟ್ಟು ಮಾಡಿ ಅಕ್ಕಿ ರೊಟ್ಟಿ ಬೇಡ, ನನಗೆ ಮ್ಯಾಗಿ ಬೇಕು ಅಂತ ಅವ್ರ ಅಕ್ಕನ ಕೈಯಲ್ಲಿ ಮ್ಯಾಗಿ ಮಾಡಿ ತಿಂತಾ ಇದ್ದಾಳೆ ನೋಡಿ.